ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬೆಳ್ಳಂ ಬೆಳಗ್ಗೆಯೇ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ಮಟ್ಕಾ ಅಡ್ಡೆಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯಲ್ಲಿ ಮಟ್ಕಾ ಅಡ್ಡೆಯ ಮೇಲೆ ಪೊಲೀಸರಿಂದ ರೇಡ್, 1.7 ಲಕ್ಷ ರೂಪಾಯಿಯನ್ನು ಸೀಸ್ ಮಾಡಿದ್ದಾರೆ, 10 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ತಡರಾತ್ರಿ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಸಿಸಿಬಿ ಹಾಗೂ ಸೆನ್ ಪೊಲೀಸರು ಈ ರೇಡನ್ನು ಮಾಡಿರುವಂಥದ್ದು. ಹಿಂಡಲ್ಗಾ ತೋಟದ ಮನೆಯೊಂದರಲ್ಲಿ ಮಟ್ಕಾ ದಂಧೆ ನಡೀತಾ ಇತ್ತು. ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಈಗ 1.5 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ಮಟ್ಕಾ ದಂಧೆಯನ್ನು ನಡೆಸ್ತಾ ಇದ್ದಂತಹ 10 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಬೆಳಗಾವಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈ ಮಟ್ಕಾ ದಂಧೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೇರ್ಬಿಟ್ಟಿರುವಂಥದ್ದು. ಆಗಾಗ ಪೊಲೀಸರು ಈ ರೀತಿ ರೇಡ್ ಮಾಡುವ ಮೂಲಕ ಬುಡ ಸಮೇತ ಈ ಮಟ್ಕಾ ದಂಧೆಯನ್ನು ಕಿತ್ತೊಗೆಯುವಂತಹ ಕೆಲಸಕ್ಕೆ ಪಣವನ್ನು ತೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗಾವಿಯಲ್ಲೂ ಕೂಡ ರೇಡ್ ಆಗಿರುವಂಥದ್ದು. ತೋಟದ ಮನೆಯಲ್ಲಿ ಮಟ್ಕಾ ದಂಧೆ ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಮಟ್ಕಾ ಅಡ್ಡೆ ಮೇಲೆ ಪೊಲೀಸರು ರೇಡ್ ಮಾಡಿರುವಂತಹದ್ದು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಅರೆಸ್ಟ್ ಆದವರು 10 ಜನ ಯಾರು ಅನ್ನೋದೇನಾದ್ರು ಗೊತ್ತಾಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಪ್ರೇಮ, ಪ್ರಮುಖವಾಗಿ ಬೆಳಗಾವಿ ಮಹಾನಗರದಲ್ಲಿ ಬಹಳಷ್ಟು ಕಡೆ ಮಟ್ಕಾ ಅಡ್ಡೆಗಳು ನಡೀತಾ ಇರುವಂಥದ್ದು. ಟೇಬಲ್ಗಳನ್ನು ಹಾಕಿ ರಾಜಾರೋಷವಾಗಿ ಮುಂಬೈ ಮಟ್ಕಾ ಅಂತ ಒಂದು ಬೋರ್ಡನ್ನು ಹಾಕ್ಕೊಂಡು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಖಚಿತವಾದ ಮಾಹಿತಿ ಮೇರೆಗೆ ಸಿಸಿಬಿ ಮತ್ತು ಸೆನ್ ಪೊಲೀಸರು ಇಬ್ಬರು ಸೇರಿ ತಡರಾತ್ರಿ ಒಂದು ಜಂಟಿ ಕಾರ್ಯಾಚರಣೆ ಮಾಡಿದ್ದಾರೆ. ಜಂಟಿ ಕಾರ್ಯಾಚರಣೆಯಲ್ಲಿ 1,74,000 ರೂಪಾಯಿ ಜೊತೆಗೆ ನಂತರ 10 ಜನರ ಬಂಧನ ಆಗಿದೆ. ಈ 10 ಜನರಲ್ಲಿ ಒಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಹೇಳಲಾಗ್ತಾ ಇದೆ. ಅದು ಯಾರಿಗೆ ಸಂಬಂಧಪಟ್ಟಂಗೆ ಇವರು ಯಾರು ಅನ್ಯಾಯಗಳು ಅನ್ನೋದು ಕೂಡ ಇನ್ನೂ ತನಿಖೆ ನಡೀತಾ ಇರುವಂಥದ್ದು. ಈಗ ಬೆಳಗಾವಿಯ ಏನು ವಡಗಾವಿ ಪೊಲೀಸ್ ಸ್ಟೇಷನ್ ಅಂದರೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಅಂತ ಹೇಳ್ತೀವಿ, ಅಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಮತ್ತು ಇದು ಬಹಳಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ ವಾರದಲ್ಲಿ ಈ ಥರ ಬಹಳಷ್ಟು ಆಗ್ತಾ ಇದೆ ಅಂಥೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹೀಗಾಗಿ ಈ ಒಂದು ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ತಡರಾತ್ರಿ ಸುಮಾರು 15 ಜನರ ಪೊಲೀಸರ ತಂಡ, ಮಂಜುನಾಥ್ ಅವರ PSI ಅವರು ಒಂದು ತಂಡದ ಜೊತೆಗೆ ಹೋಗಿ ಹಿರಿಯ ಅಧಿಕಾರಿ ನಿರ್ದೇಶಿಸಿದಂತೆ ಒಂದಿಷ್ಟು ರೇಡ್ಗಳನ್ನು ಮಾಡಿದ್ದಾರೆ. 3 ಕಡೆ ರೇಡ್ ಆಗಿರುವಂಥದ್ದು ಬೆಳಗಾವಿ ಮಹಾನಗರದಲ್ಲಿ. ಇದು ದೊಡ್ಡ ರೇಡ್ ಅಂತ ಹೇಳಬೇಕು. 1,70,000ಕ್ಕೂ ಹೆಚ್ಚು ಹಣವನ್ನು ಅಲ್ಲಿ ತೊಗೊಂಡಿರುತ್ತೋ ತಾವು ನೋಡ್ಬೋದು. ಚಿತ್ರಗಳಂತರ ಒಂದು ಬೋರ್ಡ್ ಹಾಕ್ಕೊಂಡಿದ್ದಾರೆ. 5 ಟೇಬಲ್ಗಳನ್ನು ಹಾಕ್ಕೊಂಡು ಹಗಲು ರಾತ್ರಿ ಇವರು ಕೆಲಸ ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯ 3 ಕಡೆಗಳಲ್ಲಿ ಇವತ್ತು ಸಿಸಿಬಿ ಮತ್ತು ಸ್ಥಳೀಯ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಮಟ್ಕಾ ನಡೆಸ್ತಾ ಇದ್ದವರಿಗೆ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯ ಹಲವು ಮಟ್ಕಾ ಅಡ್ಡೆಗಳು ಬೆಳಗಾವಿಯಲ್ಲಿ ತಲೆ ಎತ್ತಿದ್ದಾವೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಫೀಲ್ಡ್ಗಿಳಿದು ಕೆಲಸವನ್ನು ಮಾಡ್ತಾ ಇರುವಂಥದ್ದು.